ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಟು ಸಖತ್ ಸಮಾಚಾರ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ಸ್ನೇಹಿತರೆ ಬಿಗ್ ಬಾಸ್ ಕನ್ನಡ ಸೀಸನ್ 11 ಟಿಕೆಟ್ ಫಿನಾಲೆ ವಾರ ಮುಕ್ತಾಯಗೊಂಡಿದೆ ಸ್ನೇಹಿತರೆ. ಇವತ್ತಿನ ಒಂದು ಸಂಚಿಕೆಯಲ್ಲಿ ಟಿಕೆಟ್ ಫಿನಾಲೆಗೆ ನೇರವಾಗಿ ಒಂದು ಟಾಸ್ಕನ್ನು ಆಡೋದ್ರ ಮೂಲಕ ನೇರವಾಗಿ ಫಿನಾಲೆ ವಾರಕ್ಕೆ ಎಂಟ್ರಿ ಕೊಡುವಂಥ ಸ್ಪರ್ಧಿ ಯಾರು ಎಂಬುದನ್ನು ಕೂಡ ನಾನು ಹಿಂದಿನ ವಿಡಿಯೋದಲ್ಲಿ ನಿಮಗೆ ವಿಡಿಯೋ ಮಾಡಿ ಹಾಕಿದ್ದೇನೆ ಸ್ನೇಹಿತರೆ. ಅದನ್ನು ಹೋಗಿ ನೋಡಿಲ್ಲ ಅಂದರೆ ಹೋಗಿ ನೋಡಿ ಅಂತ ಕೇಳಿಕೊಳ್ತಾ, ಈಗ ಮುಂದಿನ ವಾರಕ್ಕೆ ಅಂದರೆ 16ನೇ ವಾರದ ಕ್ಯಾಪ್ಟನ್ ಆಗಿ ಯಾರು ಆಯ್ಕೆಯಾಗಿದ್ದಾರೆ ಎಂಬುದರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ ಸ್ನೇಹಿತರೆ. ಅದಕ್ಕೋಸ್ಕರ ನಮ್ಮ ಚಾನಲ್ಗೆ ನೀವಿನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಎಲ್ಲರೂ ಕೂಡ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ನ ಮಾತ್ರ ಯಾವುದೇ ಕಾರಣಕ್ಕೂ ಕ್ಲಿಕ್ ಮಾಡೋದನ್ನು ಮಾತ್ರ ಮರೀಲಿಕ್ಕೆ ಹೋಗಬೇಡಿ ಸ್ನೇಹಿತರೆ. ಐ ಹೋಪ್ ಎಲ್ಲರಿಗೂ ಕೂಡ ನನ್ನ ವಿಡಿಯೋಗಳು ಇಷ್ಟ ಆಗ್ತವೆ ಅಂತ ಅಂದ್ಕೊಂಡು ಎಲ್ಲರೂ ಕೂಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಸ್ನೇಹಿತರೆ, 16ನೇ ವಾರದ ಕ್ಯಾಪ್ಟನ್ ಆದರೆ ಈ ವಾರದಲ್ಲಿ ತುಂಬಾ ಚೆನ್ನಾಗಿ ಆಟ ಆಡೋದ್ರ ಮೂಲಕ ಮುಂದಿನ ವಾರಕ್ಕೆ ಕ್ಯಾಪ್ಟನ್ ಆಗಿ ಆಯ್ಕೆ ಆಗಿರುವಂಥ ಸ್ಪರ್ಧಿ ಯಾರು ಎಂಬುದರ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ ಸ್ನೇಹಿತರೆ. ನಿಮಗೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಪ್ರತಿ ಶುಕ್ರವಾರದಂದು ಒಂದು ಕ್ಯಾಪ್ಟನ್ಸಿ ಟಾಸ್ಕ್ ಖಂಡಿತವಾಗಿ ಇದ್ದೇ ಇರುತ್ತದೆ ಸ್ನೇಹಿತರೆ. ಈ ವಾರ ಟಿಕೆಟ್ ಫಿನಾಲೆ ಅನ್ನುವಂಥ ಟಾಸ್ಕ್ಗಳ ಆಧಾರದ ಮೇಲೆ ಇಡೀ ವಾರ ಬಂದಿತ್ತು ಅಂತ ಹೇಳ್ಬೋದು ಸ್ನೇಹಿತರೆ. ಒಟ್ಟಾರೆಯಾಗಿ 5 ಜನರು ಕೂಡ ಟಿಕೆಟ್ ಫಿನಾಲೆ ರೇಸ್ನಿಂದ ಔಟ್ ಆದರು. ಕೊನೆಯದಾಗಿ 4 ಜನ ಅಂದರೆ ರಜತ್ ಕಿಶನ್ ಆಗಿರ್ಬೋದು, ತ್ರಿವಿಕ್ರಮ್, ಭವ್ಯ ಗೌಡ ಹಾಗೆ ಹನುಮಂತ್ ಅವರು, ಈ 4 ಜನರು ಕೂಡ ಟಿಕೆಟ್ ಫಿನಾಲೆ ಟಾಸ್ಕನ್ನು ಆಡ್ತಾ ಇದ್ದಾರೆ ಸ್ನೇಹಿತರೆ. ಅದರಲ್ಲಿ ಒಬ್ಬ ಸ್ಪರ್ಧಿ ನೇರವಾಗಿ ಟಿಕೆಟ್ ಫಿನಾಲೆ ಟಾಸ್ಕನ್ನು ಗೆಲ್ಲೋದ್ರ ಮೂಲಕ ನೇರವಾಗಿ ಅವರು ಟಿಕೆಟ್ ಫಿನಾಲೆ ವಾರಕ್ಕೆ ಎಂಟ್ರಿ ಕೊಡ್ತಾರೆ ಸ್ನೇಹಿತರೆ. ತುಂಬಾ ಒಂದು ಇಂಟ್ರೆಸ್ಟಿಂಗ್ ಆಗಿರುವಂಥ ಈ ವಾರದ ಟಾಸ್ಕ್ಗಳು ಅಂತಾನೆ ಹೇಳ್ಬೋದು ಸ್ನೇಹಿತರೆ. ನೋಡೋಣ ಯಾವ ರೀತಿಯಾಗಿ ಯಾರು ಈ ಒಂದು ಟಾಸ್ಕನ್ನು ಗೆದ್ದಿದ್ದಾರೆ ಎಂಬುದನ್ನು ಕೂಡ ಆಫಿಷಿಯಲ್ ಆಗಿ ಬರೋವರೆಗೂ ಕೂಡ ನಾವು ವೇಟ್ ಮಾಡಿ ನೋಡೋಣ ಸ್ನೇಹಿತರೆ. ನೇರವಾಗಿ ವಿಷಯಕ್ಕೆ ಬರೋಣ ಸ್ನೇಹಿತರೆ. ಅಂದರೆ ಮುಂದಿನ ವಾರದ ಕ್ಯಾಪ್ಟನ್ ಆಗಿ ಯಾರು ಆಯ್ಕೆ ಆಗಿದ್ದಾರೆ ಸ್ನೇಹಿತರೆ, ಅದರ ಬಗ್ಗೆ ನೋಡ್ತಾ ಹೋಗೋದಾದರೆ ಸ್ನೇಹಿತರೆ, ಮುಂದಿನ ವಾರಕ್ಕೆ ಯಾವುದೇ ರೀತಿಯಾಗಿ ಕ್ಯಾಪ್ಟನ್ ಇರುವುದಿಲ್ಲ ಸ್ನೇಹಿತರೆ. ಅದರ ಜೊತೆಗೆ ಮುಂದಿನ ವಾರಕ್ಕೆ ಯಾರು ಕೂಡ ಕ್ಯಾಪ್ಟನ್ ಇಲ್ಲ ಅಂತಲೇ ಹೇಳ್ಬೋದು. ಅದರ ಜೊತೆಗೆ ಈ ವಾರದಲ್ಲಿ ಯಾವುದೇ ರೀತಿಯಾಗಿ ಕ್ಯಾಪ್ಟನ್ಸಿ ಟಾಸ್ಕ್ಗಳು ಕೂಡ ಬಿಗ್ ಬಾಸ್ ಮನೆಯಲ್ಲಿ ನಡೆದಿಲ್ಲ ಅನ್ನುವಂತಹ ಮಾಹಿತಿ ಬರ್ತಾ ಇದೆ ಸ್ನೇಹಿತರೆ. ಯಾಕೆಂದರೆ ಇನ್ನು ಕೇವಲ ಮುಂದಿನ ವಾರ ಮಾತ್ರ ಬಾಕಿ ಇರೋದರಿಂದ ಅದಕ್ಕೆ ಎಲ್ಲರನ್ನು ಕೂಡ ನಾಮಿನೇಟ್ ಮಾಡುವಂಥ ಸಂಭಾವನೆ ಕೂಡ ಬರುವುದರಿಂದ ಅವು ಯಾರಿಗೂ ಕೂಡ ಕ್ಯಾಪ್ಟನ್ ಇರುವುದಿಲ್ಲ ಸ್ನೇಹಿತರೆ. ಅದರ ಜೊತೆಗೆ ಬಿಗ್ ಬಾಸ್ ಎಲ್ಲರಿಗೂ ಕೂಡ ಇಂಡಿವಿಜುವಲ್ ಟಾಸ್ಕ್ಗಳನ್ನು ಕೊಡೋದ್ರ ಮೂಲಕ ಉಳಿದಂಥ ಈ ವಾರದಲ್ಲಿ ಒಬ್ಬರು ಹೊರಗೆ ಕೂಡ ಹೋಗ್ತಾರೆ ಸ್ನೇಹಿತರೆ. ಉಳಿದಂಥ 8 ಜನರ ಸ್ಪರ್ಧಿಗಳಿಗೂ ಕೂಡ ಎಲ್ಲರನ್ನು ಕೂಡ ನಾಮಿನೇಟ್ ಮಾಡಿದ್ರೆ ಕೇವಲ ಟಿಕೆಟ್ ಫಿನಾಲೆ ಟಾಸ್ಕನ್ನು ಹೊರತುಪಡಿಸಿ ಆ ಒಂದು ಟಾಸ್ಕನ್ನು ಗೆದ್ದಿರುವಂಥ ಸ್ಪರ್ಧೆಯನ್ನು ಹೊರತುಪಡಿಸಿ ಎಲ್ಲರೂ ಕೂಡ ನಾಮಿನೇಟ್ ಮಾಡುವಂಥ ಸಂಭಾವ್ಯತೆ ಇರೋದರಿಂದ ಎಲ್ಲರಿಗೂ ಕೂಡ ಇಂಡಿವಿಜುವಲ್ ಟಾಸ್ಕನ್ನು ಕೊಡೋದರ ಮೂಲಕ ಆಟವನ್ನು ಕೂಡ ಆಡಿಸ್ತಾರೆ ಸ್ನೇಹಿತರೆ. ಅಂದರೆ 16ನೇ ವಾರಕ್ಕೆ ಯಾವುದೇ ರೀತಿಯಾಗಿ ಕ್ಯಾಪ್ಟನ್ ಇರುವುದಿಲ್ಲ ಅನ್ನುವಂತಹ ಮುನ್ಸೂಚನೆಗಳು ಕೂಡ ಈಗ ಬರ್ತಾ ಇವೆ ಸ್ನೇಹಿತರೆ. ನಮಗೆ ಬಂದಿರುವಂಥ ಮಾಹಿತಿ ಪ್ರಕಾರ ಮುಂದಿನ ವಾರಕ್ಕೆ ಯಾವುದೇ ರೀತಿಯಾಗಿ ಕ್ಯಾಪ್ಟನ್ ಇರುವುದಿಲ್ಲ ಸ್ನೇಹಿತರೆ. ಅಕಸ್ಮಾತ್ ಇದ್ದರೆ ಯಾರು ಕ್ಯಾಪ್ಟನ್ ಆಗ್ತಾರೆ ಅಂತ ನೋಡ್ತಾ ಹೋಗೋದಾದರೆ, ಈಗ ಟಿಕೆಟ್ ಫಿನಾಲೆ ಟಾಸ್ಕನ್ನು ಗೆದ್ದಿರುವಂಥ ಸ್ಪರ್ಧೆಯನ್ನೇ ಮುಂದಿನ ವಾರದ ಕ್ಯಾಪ್ಟನ್ ಕೂಡ ಮಾಡುವಂಥ ಸಂಭಾವನೆ ಕೇವಲ 5% ಇದೆ ಸ್ನೇಹಿತರೆ. ಆದರೆ ಮುಂದಿನ ವಾರಕ್ಕೆ ಯಾವುದೇ ರೀತಿಯಾಗಿ ಕ್ಯಾಪ್ಟನ್ ಇರುವುದಿಲ್ಲ ಅನ್ನುವಂಥ ಮಾಹಿತಿ ಬರ್ತಾ ಇದೆ ಸ್ನೇಹಿತರೆ. ಐ ಹೋಪ್ ಎಲ್ಲರಿಗೂ ಕೂಡ ಈ ಒಂದು ವಿಡಿಯೋ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಎಲ್ಲರೂ ಕೂಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದನ್ನು ಮಾತ್ರ ಮರೀಲಿಕ್ಕೆ ಹೋಗಬೇಡಿ ಸ್ನೇಹಿತರೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಕೂಡ ಧನ್ಯವಾದಗಳು.